ಗಾಂಧಿಗಿರಿ ಎಷ್ಟು ಸರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಮತ್ತೊಬ್ಬ ಗಣ್ಯ ಅತಿಥಿ ಜಾಯ್ನ್ ಆಗಿದ್ದಾರೆ. ಸಜ್ಜನ್ ಪೂವಯ್ಯನವರು, ಹಿರಿಯ ವಕೀಲರು. ಸಜ್ಜನ್ ಪೂರ ಸ್ಟುಡಿಯೋಕ್ಕೆ ಸ್ವಾಗತ. ನಮಸ್ಕಾರ. ಸೊ ನಾನು ಮತ್ತು ಗಿರಿಧರ್ ಉಪಾಧ್ಯಾಯ, ಶಂಕರ್ ಮಾತಾಡ್ತಾ ಇದ್ವಿ ಬ್ಲ್ಯಾಕ್ ಮನಿ ಬಗ್ಗೆ, ರಾಮದೇವ್ ಮತ್ತು ಅಣ್ಣಾ ಹಜಾರೆ ಅವ್ರ ಹೋರಾಟದ ಬಗ್ಗೆ. ತಾವು ಈ ಹೋರಾಟಗಳು ಈಗೇನು ನೋಡ್ತಾ ಇದ್ದೀರಿ, ಅಣ್ಣಾ ಹಜಾರೆ ಮತ್ತು ಬಾಬಾ ರಾಮದೇವ್ ಪರ್ಟಿಕ್ಯುಲರ್ ಆಗಿ ಬ್ಲ್ಯಾಕ್ ಮನಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಗಾಂಧಿಗಿರಿ ಅಗೇನ್ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಇದೆಲ್ಲ. ಈ ಉಪವಾಸ ಸತ್ಯಾಗ್ರಹದಿಂದ ಕಪ್ಪು ಹಣವನ್ನು ತರೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಒಂದು. ಅದ್ರ ಜೊತೆಗೆ ಈ ಬ್ಲ್ಯಾಕ್ ಮನಿ ಬಗ್ಗೆ ತಾವು ಎಕ್ಸ್ಪ್ಲೇನ್ ಮಾಡಿ. ಈ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಇದಕ್ಕೆ ನನ್ನ ಬೆಂಬಲ ಇದೆ ಅಂತ ಕೇಳಿದ್ರೆ ಪ್ರತಿಯೊಬ್ಬ ಭಾರತೀಯನ ಬೆಂಬಲ ಇದಕ್ಕೆ ಇರುತ್ತೆ. ಕರೆಕ್ಟ್. ಬಟ್ ಆದರೆ ಇಂಥ ಮುಷ್ಕರಗಳನ್ನು ಮಾಡಿ, ಬಹಿರಂಗವಾಗಿ ಇಂಥ ಸಭೆಗಳನ್ನು ಮಾಡಿ ನಾವು ಈ ಬ್ಲ್ಯಾಕ್ ಮನಿ ಅನ್ನೋ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ತರ್ತೇವೆ ಅನ್ನೋದರಲ್ಲಿ ನನಗೇನು ಅಷ್ಟು ಖಡಾಖಂಡಿತವಾಗಿ ಅದರಲ್ಲಿ ಇದು ಮೆರಿಟ್ಸ್ ಇದೆ ಅಂತ ಹೇಳಿದ್ರೆ ನನಗೇನು ಮೆರಿಟ್ಸ್ ಕಂಡು ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಬ್ಲ್ಯಾಕ್ ಮನಿ ಅಂತ ಒಂದು ಪ್ರಾಬ್ಲಮನ್ನು ತಗೊಂಡ್ರೆ, ಬ್ಲ್ಯಾಕ್ ಮನಿ ಈಸ್ ಅ ಟೆಕ್ನಿಕಲ್ ಪ್ರಾಬ್ಲಮ್. ಇದು 1934 34ನೇ ಇಸವಿಯಲ್ಲಿ ಸ್ವಿಸ್ ಬ್ಯಾಂಕಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಕಾಯ್ದೆ ಅಂತಂದರು. ಆ ಕಾಯ್ದೆಯಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನೀವು ಸ್ವಿಸ್ ಬ್ಯಾಂಕಿನವರು ಗವರ್ಮೆಂಟೇ ಕೇಳಲಿ ಅಥವಾ ಲಾ ಎನ್ಫೋರ್ಸ್ಮೆಂಟ್ ಆಫೀಸರ್ಸ್ಗಳು ನಿಮಗೆ ಇನ್ಫಾರ್ಮೇಷನ್ ಕೇಳಿದ್ರೆ ಈ ಬ್ಯಾಂಕಿಂಗ್ ಕಸ್ಟಮರ್ಗಳ ಇನ್ಫಾರ್ಮೇಷನ್ ನೀವು ಅಂಥ ಆಫೀಸರ್ಗಳು ಕೊಡಬಾರ್ದು ಅಂತ. ದೇರ್ ವಾಸ್ ಅ ಸೀಕ್ರೆಸಿ ಲೆಜಿಸ್ಲೇಷನ್ 1934 ಬಂದಿದ್ದು. ಆ ಸೀಕ್ರೆಸಿ ಲೆಜಿಸ್ಲೇಷನ್ ಬಂದ್ರಿಂದ ಇಲ್ಲಿ ತನಕ ಏನಾಗಿದೆ ಅಂತ ಹೇಳಿದ್ರೆ, ದಟ್ ಇಸ್ ಬಿಕಮ್ ಅ ಸೇಫ್ ಹೆವನ್ ಫಾರ್ ಇಲ್ಲೀಗಲ್ ಮನಿ. ಈ ಬ್ಲ್ಯಾಕ್ ಮನಿ ಅಂತ ಹೇಳ್ತೀವಲ್ವಾ, ಬ್ಲ್ಯಾಕ್ ಮನಿ ಅನ್ನೋದು ಇಸ್ ಅ ವೆರಿ ಲೂಸ್ ಟರ್ಮ್. ಇಟ್ ಈಸ್ ಇನ್ ಎಫೆಕ್ಟ್ ಮನಿ ವಿಚ್ ಇಸ್ ಟ್ರಾನ್ಸಾಕ್ಟೆಡ್ ಔಟ್ಸೈಡ್ ದ ಬ್ಯಾಂಕಿಂಗ್ ಚಾನಲ್ಸ್. ಅಂದರೆ ನೀವು ಡ್ರಗ್ ಡೀಲಿಂಗ್ಸಲ್ಲೇ ಮಾಡ್ಬೋದು, ಆರ್ಮ್ಸ್ ಡೀಲಿಂಗ್ಸಲ್ಲೇ ಮಾಡ್ಬೋದು. ನಾವಿಲ್ಲಿ ಬ್ಲ್ಯಾಕ್ ಮನಿ ನಾವು ಹೇಳ್ತೀವಿ ಪೊಲಿಟಿಕಲ್ ಮನಿ, ಯಾರೋ ಲಂಚ ತಗೊಂಡು ಹಾಕಿರೋ ಮನಿ ಅಂತ. ದಟ್ ಈಸ್ ಕಂಪ್ಯಾರಿಟಿವ್ಲಿ ಸೇಫರ್. ಬಟ್ ಇಂಟರ್ನ್ಯಾಷನಲಿ ಬ್ಲ್ಯಾಕ್ ಮನಿ ನೋಡಿದಾಗ ನೀವು ಡ್ರಗ್ ಮನಿ, ಡೈಮಂಡ್ ಮನಿ ಅಂದರೆ ಇಲ್ಲಿಗಲ್ ಡೈಮಂಡ್ ಮೈನಿಂಗಲ್ಲಿ ಬರೋ ಮನಿ, ಟೆರರಿಸಮಲ್ಲಿ ಬರೋ ಮನಿ, ಆ ಹಣನ ತೆಗೆದು ಅವ್ರೇನಾಗ್ತಾರೆ ಬ್ಯಾಂಕಿಂಗ್ ಚಾನಲ್ಸಲ್ಲಿ ಹಾಕ್ತಾರೆ. ಸರಿ, ಒಂದು ದೇಶದಿಂದ ಇನ್ನೊಂದು ದೇಶದ ಬ್ಯಾಂಕ್ ಅಕೌಂಟ್ಗೆ ಹೋಗಬೇಕಾದ್ರೆ ಆ ದೇಶದ ಸರ್ಕಾರಗಳಿಗೆ ಗೊತ್ತಾಗಲ್ವಾ? ಅದು ಗೊತ್ತಾಗೋದು ಒಂದು, ಅದು ಬ್ಯಾಂಕಿಂಗ್ ಚಾನಲ್ಸ್ ಮುಖಾಂತರ ಹೋದ್ರೆ ಆ ದೇಶದ ಸರ್ಕಾರ. ಸಾರ್ವಜನಿಕರಿಗೆ ಒಂದು ಡೌಟ್ ಇದೆ, ಸ್ವಿಸ್ ಹಣ ಹೆಂಗ್ ಇಡ್ತಾರೆ? ಅದು ಹೇಗೆ? ನಿಮ್ಮ ಹತ್ರ ಒಂದು ಕೋಟಿ ಇದೆ, ತಗೊಂಡೋಗಿ ಹೆಂಗ್ ಇಡ್ತೀರಿ? ಹೆಂಗ್ ತಗೊಂಡೋಗೋದು? ನೀವು ಬ್ಯಾಂಕಿಂಗ್ ಚಾನಲ್ಸ್ ಗೊತ್ತಾಗೋದಿಲ್ಲ, ಆದ್ರೆ ಆ ದೇಶದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಖಂಡಿತವಾಗ್ಲೂ ಗೊತ್ತಿರುತ್ತೆ. ದೇರ್ ಇಸ್ ಸಮ್ ಲೆವೆಲ್ ಆಫ್ ಕನೈವೆನ್ಸ್ ಅಂತ ಹೇಳ್ತಾರೆ. ಅದು ಇನ್ಫ್ಯಾಕ್ಟ್ ದೇರ್ ಆರ್ 3 ಟರ್ಮ್ಸ್ ಫಾರ್ ಬ್ಲ್ಯಾಕ್ ಮನಿ. ಒಂದು ಟ್ರಾನ್ಸ್ಮಿಷನ್ ಆಫ್ ಮನಿ, ಹವಾಲಾ ಅಂತ ಹೇಳ್ತೀವಿ ನಮ್ಮ ದೇಶದಲ್ಲಿ, ಅದು ಟ್ರಾನ್ಸ್ಮಿಷನ್ ಆಫ್ ಮನಿ. ಸೆಕೆಂಡ್ ಲೇಯರಿಂಗ್ ಆಫ್ ಮನಿ. ಈ ಕಪ್ಪು ಹಣನ ನೀವು ತಗೊಂಡು ಹೋಗಿದ್ಮೇಲೆ ಅದು ಯುರೋಪ್ನಲ್ಲಿ ನೀವು ಅದನ್ನು ಮಲ್ಟಿ ಲೇಯರಲ್ಲಿ ಹಾಕ್ತೀರಾ. ಏನು ಹೇಳ್ತೀರಾ, ಇದು ಯಾವುದೋ ಇನ್ವೆಸ್ಟ್ಮೆಂಟು, ಇದು ಯಾವುದೋ ಯಾಟ್ ತಗೊಂಡ್ವಿ, ಡೈಮಂಡ್ ತಗೊಂಡ್ವಿ. ಒಂದು ಟ್ರಾನ್ಸಾಕ್ಷನ್ ಆಗಿತ್ತು 1904 1905. ಒಂದು ಸ್ಕ್ರೂ ಡ್ರೈವರನ್ನು $10 ಮಿಲಿಯನ್ ವ್ಯಾಲ್ಯೂ ಮಾಡಿಬಿಟ್ರೆ ಕೊಂಡ್ಕೊಂಡಿದ್ರು. ಅದು ಯಾಕೆ ಆಯಿತು ಅಂತಂದರೆ, $10 ಮಿಲಿಯನ್ ಇನ್ವಾಯ್ಸನ್ನು ಬ್ಯಾಂಕಿಗೆ ಹಣ ಹಾಕೋದು. ಅದು ಲೇಯರ್ ಏನು ಮಾಡ್ತಾರೆ ಅಂದರೆ, ಮಲ್ಟಿಪಲ್ ಲೇಯರ್ ಟ್ರಾನ್ಸಾಕ್ಷನ್ ಮಾಡಿದಾಗ ಈ ಕಪ್ಪು ಹಣ ಅಲ್ಲಿ ಹೋಗಿ ಸೇರಿಕೊಂಡು ಇಟ್ ಕಮ್ಸ್ ಇನ್ ಟು ದ ರೆಗ್ಯುಲರ್ ಬ್ಯಾಂಕಿಂಗ್ ಚಾನಲ್ಸ್. ಆಮೇಲೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ಕೊಂಡು ಅದೇ ಹಣವನ್ನು ತಂದು ಇದೇ ದೇಶದಲ್ಲಿ ನಾವು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ನಾವು ಇಡೀ 50,000 ಏಕರ್ ತಗೊಂಡು ಡೆವಲಪ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಲಕ್ಷಾನುಗಟ್ಟಲೆ ಕೋಟಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹಾಕ್ತೀವಿ ಅಂತ ಅದೇ ಹಣವನ್ನು ಇಲ್ಲಿ ತಂದು ಹಾಕ್ತಾರೆ. ಇದಕ್ಕೆ ನೀವು ಇಲ್ಲಿ ಹಣವನ್ನು ಸಂಪಾದನೆ ಮಾಡಿ ಅಮೆರಿಕದಲ್ಲಿ ಒಂದು ಕಂಪನಿ ಮಾಡಿ ಅಲ್ಲಿಂದ ಮತ್ತೆ ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ನಿಮ್ಮ ಹಣ ಮತ್ತೆ ಇಲ್ಲಿ ತರ್ತೀರಿ ಡೈರೆಕ್ಟ್ ಆಗಿ, ಮತ್ತೆ ನಮ್ಮ ಸರ್ಕಾರದಿಂದ ಫೆಸಿಲಿಟಿ ತಗೋತೀರಿ, ಆ ಹಣ ಇನ್ವೆಸ್ಟ್ ಮಾಡ್ಕೊಂಡು ನಿಮ್ಮನ್ನು ವೈಟ್ ಮಾಡ್ಕೋತೀರಿ, ಖಂಡಿತವಾಗಿ ನೀವು ಪ್ರಬಲವಾಗಿ. ಇದು ಹಣ, ಓಕೆ, ಇದು ಬ್ಲ್ಯಾಕ್ ಮನಿ. ಈಗ ಬಾಬಾ ರಾಮದೇವ್ ಅವರ ಹೋರಾಟದ ಬಗ್ಗೆ ತಾವು ಹೇಳಿ. ಬಾಬಾ ರಾಮದೇವ್ ಅವರ ಹೋರಾಟದಲ್ಲಿ ನನಗೆ ಮೆರಿಟ್ಸ್ ಯಾಕೆ ಕಂಡು ಬರೋದಿಲ್ಲ ಅಂತ ಹೇಳಿದ್ರೆ, ಈ ಬ್ಲ್ಯಾಕ್ ಮನಿನ ನೀವು ಡೀಲ್ ಮಾಡಬೇಕು ಅಂದರೆ ನಿಮಗೆ ಖಂಡಿತವಾದ ಸ್ಪೆಸಿಫಿಕ್ ಲೆಜಿಸ್ಲೇಷನ್ಸ್ಗಳು ಬೇಕು. ಒಂದು ಅಂದರೆ ನೀವು ಜನರಲ್ ಕಾನೂನು, ನಾವು ಬ್ಲ್ಯಾಕ್ ಮನಿನ ತರ್ತೇವೆ ಅಂತ ಬ್ರಾಡ್ ಸ್ಟೇಟ್ಮೆಂಟ್ಸ್ ಆಗೋದಿಲ್ಲ, ಟೆಕ್ನಿಕಲ್ ಲೆಜಿಸ್ಲೇಷನ್ಸ್ ಬೇಕು. ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಈ ಬ್ಲ್ಯಾಕ್ ಮನಿ ಪ್ರಾಬ್ಲಮ್ ನಮ್ಮ ಸರ್ಕಾರ ಎತ್ತೆಚ್ಚು ನೋಡಿದ್ದು, ಅಂದರೆ ಭಾರತದ ಸರ್ಕಾರ ಎತ್ತೆಚ್ಚು ನೋಡಿದ್ದು 1998ರಲ್ಲಿ. 2002ರಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಒಂದು ಸೆಂಟ್ರಲ್ ಲೆಜಿಸ್ಲೇಷನ್ ಬಂತು. 2002ರಿಂದ 2011 ತನಕ ಆ ಲೆಜಿಸ್ಲೇಷನ್ ಏನಾದರೂ ಉಪಯೋಗ ಆಯಿತೆ? ಮನಿ ಲಾಂಡ್ರಿಂಗ್ ನಡೆದಿಲ್ವೇ? ನಡೀತು. ಯಾಕಂದರೆ ಆ ಲೆಜಿಸ್ಲೇಷನ್ ಬಂದಿದ್ರಲ್ಲಿ ದೇವರ್ ಟೂ ಮೆನಿ ಲ್ಯಾಕ್ಯುನಾಸ್. ಬಾಬಾ ರಾಮದೇವ್ ಅವರು ಜನರನ್ನ ಸೇರಿಸಿ ನಾವು ಇಂಥ ಮುಷ್ಕರಗೊಂಡು ಮಾಡ್ತೀವಿ ಅಂತ ಹೇಳಿದ್ರೆ, ಎಸ್, ಸಿವಿಲ್ ಸೊಸೈಟಿ ಮೂವ್ಮೆಂಟಿಗೆ ಅದೊಂದು ಕೇಂದ್ರ ಬಿಂದು ಆಗುತ್ತೆ. ಹೊರತು ನೀವು ಡಿಬೇಟ್ ಮಾಡಿ ಒಂದು ಒಳ್ಳೆ ಲೆಜಿಸ್ಲೇಷನ್ ಅಂತ ತರಿಸಬೇಕು ಅಂತ ಹೇಳಿದ್ರೆ ಇಂಥ ಮುಷ್ಕರಗಳಿಂದ ಅದು ಆಗೋದಿಲ್ಲ. ಆ್ಯಂಡ್ ಬ್ಲ್ಯಾಕ್ ಮನಿ ಈಸ್ ಅ ಸೊಫಿಸ್ಟಿಕೇಟೆಡ್ ಪ್ರಾಬ್ಲಮ್. ಅದಕ್ಕೆ ಇನ್ನೂ ಒಂದು ಎಡಿಷನ್ ಅಂತ ಹೇಳಿದ್ರೆ, ನೀವು ಬೆಂಕಿಗೆ ಇನ್ನೂ ಪೆಟ್ರೋಲ್ ಹಾಕಿದಂಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಇವಾಗ 3G 2G 4G ಅಂದ್ಕೊಂಡು ನಿಮ್ಮ ಮಲ್ಟಿಪಲ್ ಟೆಕ್ನಾಲಜೀಸಲ್ಲಿ ವೈರ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಇಸ್ ವೆರಿ 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 ಈಸಿ. ನೀವೊಂದು ಲೆಜಿಸ್ಲೇಷನ್ ಮಾಡಿದಾಗ ಅದನ್ನೆಲ್ಲ ನೋಡದೆ ನೀವು ಬ್ಲ್ಯಾಕ್ ಮನಿಯನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಾಬಾ ರಾಮದೇವ್ನ ಹೇಳ್ತಿರು ₹1000 ನೋಟನ್ನು ₹500 ನೋಟನ್ನು ನೀವು ತೆಗೆದು ಹಾಕಿಬಿಡಿ, ಬ್ಲ್ಯಾಕ್ ಮನಿಗೆ ಸೊಲ್ಯೂಷನ್ ಬರುತ್ತೆ ಅಂತ. ಖಂಡಿತವಾಗ್ಲೂ ಬರೋದಿಲ್ಲ. ತಾವೇನು ಹೇಳ್ತೀರಿ ಗಿರಿಧರ್ಜಿ? ಅವ್ರು ಕೇವಲ ಬ್ಲ್ಯಾಕ್ ಮನಿ ಒಂದು ವಿರುದ್ಧ ಮಾತ್ರ ಈ ಸತ್ಯಾಗ್ರಹ ಮಾಡಲಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಇಲ್ಲಿರೋರಿಗೂ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ಅವರು
ಜೆನೆಟಿಕ್ ಇಂಜಿನಿಯರಿಂಗ್ ಮಾಡುವಂಥ ಇದ್ರ ಬಗ್ಗೆನೂ ಕಾನೂನು ಆಗಬೇಕು. ಆಮೇಲೆ ರೈತರಿಗೆ ಸಹಾಯ ಆಗುವಂಥ ಕೆಲವು ನೀತಿಗಳನ್ನು ಅನುಸರಿಸಬೇಕು ಅಂತ ಹೇಳಿದರು. ಮತ್ತು ಅವರು ಬ್ಲ್ಯಾಕ್ ಮನಿಗೋಸ್ಕರ ಒಂದು ಇಮಿಡಿಯೇಟಾಗಿ ಲಾ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಒಂದು ಸ್ಟಿಪ್ಯುಲೇಟೆಡ್ ಪೀರಿಯಡಲ್ಲಿ ಆ ಬ್ಲ್ಯಾಕ್ ಮನಿಯನ್ನು ತರಲಿಕ್ಕೆ ಯಾವ ರೀತಿಯಾದಂಥ ಕ್ರಮವನ್ನು ನೀವು ಕೈಗೊಳ್ತೀರಾ ಅದನ್ನು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಕೊಡಿ ಅಂತ ಹೇಳಿರೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಬಟ್ ಈ ದೇಶವಾಸಿ ಕಾನೂನು ಮಾಡಿ ಅಂತ ಅವ್ರ ಹೋರಾಟ, ಯಾಕಂದ್ರೆ ಅಣ್ಣಾ ಹಜಾರೆ ಕೂಡ ಜನಲೋಕ್ಪಾಲ್ ವಿಚಾರದಲ್ಲಿ ಸಪೋರ್ಟ್ ಕೊಟ್ಟಾಗ ಮಾಡಿ ಈಗ ಏನು ಮಾಡ್ತಾ ಇದೆ ಅಂತ ಗೊತ್ತಿದೆ. ಅಣ್ಣಾ ಹಜಾರೆ ಕೂಡ ಸ್ಪಷ್ಟವಾಗಿ ತಿಳಿಸಿದ್ರು, ಬಾಬಾ ರಾಮದೇವ್ ನೀವು ರಿಟರ್ನ್ ಸ್ಟೇಟ್ಮೆಂಟ್ ಇಲ್ಲದೆ ಯಾವುದಕ್ಕೂ ಒಪ್ಪಬೇಡಿ. ಅವರು ನಿರಶನ ಕುಳಿತುಕೊಳ್ಳುವ ಮುಂಚಿನ ದಿನ ಅಣ್ಣಾ ಹಜಾರೆ 1000 ಸಲ ಈ ವಿಚಾರ ಹೇಳಿದರು. ವಿದೌಟ್ ದೇರ್ ರಿಟರ್ನ್ ಅಶ್ಯೂರೆನ್ಸ್ ಡೋಂಟ್ ಅಗ್ರಿ ದೇ ವಿಲ್ ಚೀಟ್ ಯು ಅಂತ ಹೇಳಿದರು. ಆದ್ರಿಂದ ಒಂದು ರಿಟರ್ನ್ ಅಶ್ಯೂರೆನ್ಸ್ ಕೇಳಿದ್ರೆ ಹೊರತು ಇದೇ ಕೂಡಲೇ ಒಂದು ಕಾನೂನು ಮಾಡಿ ನೀವು ಅದನ್ನ ನನ್ನ ಎದುರುಗಡೆ ತಗೊಂಡು, ಯಾಕಂದ್ರೆ ಕಾನೂನು ಮಾಡ್ಲಿಕ್ಕೆ ಪಾರ್ಲಿಮೆಂಟ್ ಕರಿಬೇಕಾಗುತ್ತೆ. ಒಂದು ಸಬ್ಜೆಕ್ಟ್ ಒಂದು ವಿಚಾರ ಇದೆ ಅಲ್ಲಿ. ಬಾಬಾ ರಾಮದೇವ್ ಅವರ ಹೋರಾಟ ಓಕೆ ಒಪ್ಕೊಳ್ಳೋಣ, ಹೋರಾಟದ ಬಗ್ಗೆ ನಾವು ಡಿಸ್ಪ್ಯೂಟ್ ಇಲ್ಲ. ಆದ್ರೆ ಬ್ಲಾಕ್ ಮನಿ ಒನ್ ಆಫ್ ದ ಮೇನ್ ಇಶ್ಯೂ, ಬಟ್ ಬೇರೆ ಇಶ್ಯೂಸ್ ಸುಮಾರು ಇದೆ. ಆ ಇಶ್ಯೂನ ಇಟ್ಕೊಂಡು ರಾಮಲೀಲಾ ಮೈದಾನದಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಕರ್ನಾಟಕದಲ್ಲಿ ಈಗ ನಾಳೆ ಒಂದು ಕಡೆ ಕೂತ್ಕೊಂಡು 100 ಜನ ಹೋರಾಟ ಮಾಡ್ತಾರೆ, ನಾವು ಅಮರಣ ಅಂತ ಉಪವಾಸ ಮಾಡ್ತೀವಿ, ನಮ್ಗೆ ಹಿಂಗೆ ಬೇಕು ಕಾನೂನು ಅಂತ, ಅದಾಗುತ್ತಾ ಅನ್ನೋದು ಒಂದು. ಎರಡನೇದು, ಈ ದೇಶದಲ್ಲಿ ಕಾನೂನು ರೂಪಿಸೋರು ಯಾರು? ಸಂಸದರು, ನಮ್ಮ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು. ಈ ದೇಶದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನ ಸಂಸತ್ ಸದಸ್ಯರಿದ್ದಾರೆ. ಅವ್ರ ಮನೆ ಮುಂದೆ ನಿರಶನ ಮಾಡಬೇಕು. ಬಾಬಾ ರಾಮದೇವ್ ಅವರು ಒಂದು ಘೋಷಣೆ ಮಾಡ್ಬೋದಿತ್ತು. ಅಣ್ಣಾ ಹಜಾರೆ ಅವರು ಎಲ್ಲರ MP ಮನೆ ಬಾಗಿಲಲ್ಲಿ ಸತ್ಯಾಗ್ರಹ ಕೂತ್ಕೊಳ್ಳಿ ನೀವು, ಈ ಥರದೊಂದು ಕಾನೂನು ಮಾಡಿ. ಯಾಕೆ ಅಂದರೆ ಅವರಿಗೆ ಸಂಬಳ ಹೆಚ್ಚು ಮಾಡ್ಕೋಬೇಕು ಅಂದರೆ ಯಾವುದೇ ಚರ್ಚೆ ಇಲ್ಲದೆ ಬಿಲ್ ಪಾಸ್ ಆಗುತ್ತೆ. ಈ ರೀತಿ ಯುನಾನಿಮಸ್ ಆಗಿ ಇಡೀ ಸಂಸತ್ತು ಸೇರಿ ಈ ರೀತಿ ನಮ್ಮ ದೇಶದ ಹಣ ಹೊರಗಿದೆ, ಇಲ್ಲಿಗಲ್ ಮನಿ, ಅದನ್ನು ನಮ್ಮ ದೇಶಕ್ಕೆ ತರಬೇಕು ಅನ್ನೋದಕ್ಕೆ ಇವರು ಆ ರೀತಿ ಯೋಚನೆ ಮಾಡೋಕ್ಕೆ ಸಾಧ್ಯ ಇರಲಿಲ್ವಾ? ಈ ಮೂಮೆಂಟನ್ನು ಬೇರೆ ಬೇರೆ ಅನುಮಾನದಿಂದಲೂ ಕೂಡ ನೋಡೋದಕ್ಕೆ, ಬೇರೆ ಬೇರೆಯವರ ಸಹಕಾರ ನೋಡೋದಕ್ಕೂ ಕೂಡ ಈಗ BL ಶಂಕರ್ ಒಬ್ಬ ರಾಜಕೀಯ ಮುಖಂಡರಾಗಿ ಜೊತೆಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದ್ದು ಕೂಡ ಅವ್ರು ಹೇಳಿದ ಕೆಲವು ವಿಚಾರಗಳನ್ನು ತಾವು ಗಮನಿಸಿದ್ರಿ. ಈ ರೀತಿ ಅನುಮಾನಗಳಿಗೆಲ್ಲ ಕಾರಣ ಆಗಲ್ವಾ ಅದು? ನೀವು ನಿನ್ನೆ ಒಂದು ವಿಚಾರ ಕೇಳಿದ್ರೋ ಇಲ್ವೋ, ಅರವಿಂದ್ ಅವರ ನಿಮ್ಮ ಕೇಜ್ರಿವಾಲ್ ಒಂದು ವಿಚಾರ ಹೇಳಿದ್ರು. ಈ ಲೋಕ್ಪಾಲ್ ಬಿಲ್ಲನ್ನು ತರುವ ಮುಂಚೆ ಎಲ್ಲ ರಾಜಕೀಯ ಪಕ್ಷಗಳ ವ್ಯಕ್ತಿಗಳನ್ನು ಹೋಗಿ ಭೇಟಿಯಾಗಿದ್ವಿ, ಯಾರೂ ಅದಕ್ಕೆ ಸರಿಯಾಗಿ ಸ್ಪಂದಿಸಿಲ್ಲ. ಎಲ್ಲರಿಗೂ ಒಂದು ಕಾಪಿ ಕೊಟ್ಟರೆ ಮಾರನೇ ದಿನ ಫೋನ್ ಮಾಡಿದಾಗ ಲಾಸ್ಟ್ ದ ಕಾಪಿ, ಕ್ಯಾನ್ ಯು ಪ್ಲೀಸ್ ಸೆಂಡ್ ಎ ನ್ಯೂ ಒನ್ ಅಂತ ಹೇಳಿದರು. ಅಷ್ಟು ಬೇಜವಾಬ್ದಾರಿತನ ತೋರಿಸಿದ್ರಿಂದ ನಮ್ಮನ್ನು ಯಾರು ನಾವು ಆರಿಸಿ ಕಳಿಸಿದೇವೋ, ಯಾರು ನಮ್ಮ ಸೇವಕರಾಗಿರ್ಬೇಕೋ ಅವರು ಅದ್ರ ಬಗ್ಗೆ ಅಷ್ಟು ಬೇಜವಾಬ್ದಾರಿತನ ತೋರಿಸಿದ್ರಿಂದ ನಾವು ಉಪವಾಸ ಕೂತ್ಕೊಳ್ಬೇಕಾಯ್ತು ಅಂತ ಹೇಳಿದ್ರು. ಯಾವಾಗ ನಾವು ಎಲೆಕ್ಟ್ ಮಾಡಿದಂತ ವ್ಯಕ್ತಿಗಳು ಇದ್ರ ಬಗ್ಗೆ ಕಿವಿ ಇದ್ದು ಕಿವುಡ್ರಾಗಿದ್ದಾರೋ ಅಂತ ಸಂದರ್ಭದಲ್ಲಿ ಹೋರಾಟ ಒಂದೇ. ಮನೆ ಎದುರು ಹೋಗಿ ಕೂತ್ರೆ ಅವ್ರಿಗೆ ನೀವು ಕೊಟ್ಟಂತ ಲೆಟರ್ನ ಓದುವಷ್ಟು ವ್ಯವಧಾನ ಇಲ್ಲದಂತ ವ್ಯಕ್ತಿಗಳ ಹತ್ರ ಹೋಗಿ ಏನ್ ಹೇಳ್ತಾರೆ? ಅವರೇ ಭ್ರಷ್ಟರಾಗಿರುವಾಗ ಅವರನ್ನೇ ಅವರು ಹೊಂಡ ತೋಡ್ಕೊಂಡು ಹೂಡ್ಕೊಳ್ಳೋದಕ್ಕೆ ಒಪ್ತಾರಾ? ಈಗ ಕೇವಲ ಅಕೌಂಟಬಲ್ ಅಂದ್ರೆ ಕಾಂಗ್ರೆಸ್ ಮಾತ್ರನಾ? ಇದಕ್ಕೆ ಬಿಜೆಪಿ, ಇದಕ್ಕೆ JDS, ಇದಕ್ಕೆ ಕಾಂಗ್ರೆಸ್, ಎಲ್ಲಾ ಪಕ್ಷದಲ್ಲೂ ಕೂಡ ಈ ರೀತಿ ಹಣ ಮಾಡತಕ್ಕಂತಹ ತಿಮಿಂಗಲಗಳು ಇವೆ. ನಾನು ಹೇಳ್ತೀನಿ, ಎಲ್ಲಾ ಪಕ್ಷದ ಸಂಸದರು ಕೂಡ ಹೌದು ಈ ಕಾಯ್ದೆಯನ್ನು ತರೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಅವರೆಲ್ಲ ಬರ್ಕೊಡ್ಬೇಕು. ಇಡೀ ಎಲ್ಲಾ ಲೋಕಸಭಾ ಸದಸ್ಯರುಗಳು ಕೂಡ ಇದನ್ನ ಹೇಳ್ಬೇಕು. ಜೊತೆ ರೆಸಿಗ್ನೇಷನ್ ಲೆಟರ್ ಕೊಡಬೇಕು. ಕರೆಕ್ಟ್. ಈಗ ನಾವು ಮಾತಾಡ್ಬೇಕಾದ್ರೆ ಮಾನ್ಯ ಉಪಾಧ್ಯಾಯರೇ, ನಿಮ್ಮ ಚರ್ಚೆಗೆ ಹೋಗಕ್ಕೆ ಮೊದಲು ನಾನು ಇನ್ನೊಂದು ಚಿಕ್ಕ ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ಚರ್ಚೆ ಮುಂದುವರಿಸ್ತೀನಿ.